ಹಾಯ್ ನನ್ನ ಪ್ರೀತಿಯ ಜನರೇ, ನನ್ನ ಪ್ರೀತಿಯ ಅಣ್ಣ ತಂಗಿದೀರಿ. ಹುಡುಗಿರು ಮಾತ್ರ ತಂಗಿರು, ಹುಡುಗರೆಲ್ಲ ಅಣ್ಣ ಆಗೋಕ್ಕಾಗಲ್ಲ. ಓಕೆ, ಲೆಟ್ಸ್ ಗೆಟ್ ಸೀರಿಯಸ್. ಈ ವಿಡಿಯೋಲಿ ನಾನು ಹೇಗೆ ಪ್ಲೇಸ್ಮೆಂಟಿಗೆ ಪ್ರಿಪೇರ್ ಆಗ್ತಾಯಿದ್ದೆ ಆ್ಯಂಡ್ ನಾನು ಹೇಗೆ ಪ್ಲೇಸ್ಮೆಂಟ್ಸ್ ಪ್ರಿಪೇರ್ ಆಗೋದಲ್ಲದೆ ಕಾಲೇಜ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೆ ಅನ್ನೋದನ್ನು ಹೇಳ್ತೀನಿ. ಸೊ ಫಸ್ಟ್ ಇಯರ್ ಆಫ್ ಇಂಜಿನಿಯರಿಂಗ್, ಲೈಕ್ ಈವನ್ ಬಿಫೋರ್ ನಾನು ಇಂಜಿನಿಯರಿಂಗ್ ಸೇರ್ಕೊಳ್ಳೋಕ್ಕಿಂತ ಮುಂಚೆನೇ ನನಗೊಂದು ಐಡಿಯಾ ನನಗಿಷ್ಟ ಇದ್ದಿದ್ದು ತಲೆಯಲ್ಲಿ. ಎಲ್ಲರ ಕೈಲೂ ಮರ್ಯಾದೆ ಹೋಗಿಸ್ಕೊಂಡು ಅವಮಾನ ಮಾಡಿಸ್ಕೊಂಡು ಸೇರ್ಕೊಂಡಿದ್ದೀನಿ. ಜಗಳ ಮಾಡಿ ನಾನು ಇಂಜಿನಿಯರಿಂಗೇ ಸೇರ್ಕೋಬೇಕು ಅಂತ ಅಂದ್ಕೊಂಡು ಡಬ್ಬ ರ್ಯಾಂಕ್ ತಗೊಂಡು ಮ್ಯಾನೇಜ್ಮೆಂಟಲ್ಲಿ ಒಂದು ಕಾಲೇಜ್ ತಗೊಂಡೆ. ಓಕೆ, ದ್ಯಾಟ್ಸ್ ವೈ ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದೇ, ಪ್ರೂವ್ ಮಾಡಲೇಬೇಕು. ನಾನೇನು ಅಂತ ಪ್ರೂವ್ ಮಾಡ್ಕೋಬೇಕು, ನನ್ನ ಪೇರೆಂಟ್ಸಿಗೂ ಪ್ರೂವ್ ಮಾಡಬೇಕು ನಾನು ಯಾಕೆ ಇಂಜಿನಿಯರಿಂಗ್ನ ಇಷ್ಟಪಟ್ಟು ತಗೊಂಡಿದ್ದೀನಿ ಅಂತ. ಸೊ ನನಗೆ ಬೇಸಿಕ್ಲಿ ಕೆಲಸ ಬೇಕಿತ್ತು. ಪೇರೆಂಟ್ಸ್ಗೆಲ್ಲ ಪ್ರೂವ್ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ಒಂದು ಕೆಲಸ ತಗೊಳ್ಳೇಬೇಕು. ಸೊ ಒಂದು ಕೆಲಸ ತೊಗೋಬೇಕು ಅಂತ ಅಂದರೆ ನಾನು ಲೈಕ್ ಫ್ರಮ್ ದ ವೆರಿ ಬಿಗಿನಿಂಗ್ ನನಗಂತೂ ಮೈಂಡಲ್ಲಿತ್ತು ಚೆನ್ನಾಗಿ ಓದಬೇಕು. ಈ ವರ್ಷ ಇಲ್ಲಿವರೆಗೂ ಜೀವನದಲ್ಲಿ ಆಡಿರೋ ಕಿತ್ತೋಗಿರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಇನ್ಮೇಲಿಂದ ಕ್ಲೀನಾಗಿ ಚೆನ್ನಾಗಿ ಓದಬೇಕು, ಅಷ್ಟೇ ಇತ್ತು ಮೈಂಡಲ್ಲಿ. ಸೊ ದ್ಯಾಟ್ಸ್ ವೆನ್ ಐ ವಾಸ್ ಲೈಕ್, ಒಂದು ಚೂರು ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ. ಸೀರೀಸ್ ನೋಡ್ತಿದ್ದೆ, ಬಟ್ ಸ್ಟಿಲ್ ಒಂದು ಚೂರು ಬೇರೆ ಕಡೆ ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ, ಓದ್ತಿದ್ದೆ ಗುರು. ಫಸ್ಟ್ ಇಯರ್ ಫುಲ್ ನನಗೆ ಪ್ಲೇಸ್ಮೆಂಟಿಗೆ ಪ್ರಿಪೇರ್ ಆಗೋದು ಹಿಂಗೆ ಅಂತಲೇ ಗೊತ್ತಿರಲಿಲ್ಲ. ದಡ್ಡಿ ನಾನು ಅವಾಗ, ದಡ್ಡಿ ಐ ವಾಸ್ ದಡ್ಡಿ. ಸೊ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ, ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಯಾರು ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾರೆ ಅವ್ರಿಗೆ ಇಂಟರ್ವ್ಯೂ ತೊಗೊಂಡು ಕೆಲಸ ಕೊಡ್ತಾರೆ ಅಂತ. ಅದಕ್ಕೆ ಆ್ಯಂಡ್ ನಂಗೆ ಅವಾಗ ಇನ್ನೂ ಗೊತ್ತಿರಲಿಲ್ಲ DSA ಅದು ಇದು ಇನ್ನೂ ಫಿಗರ್ ಔಟ್ ಮಾಡಿರಲಿಲ್ಲ. ಜಸ್ಟ್ ಲೈಕ್ ಯು ಆಲ್ ಸೊ ಸೀರಿಯಸ್. ಸೊ ಅದಕ್ಕೆ ಫಸ್ಟ್ ಇಯರ್ ಫುಲ್ಲು ನಾನೇನು ಮಾಡಿದೆ ಅಂತ ಅಂದರೆ, ಫುಲ್ ಬರೀ CGPA ಮೇಲೆ ಕಾನ್ಸಂಟ್ರೇಷನ್. ಆಬ್ವಿಯಸ್ಲಿ ದಟ್ ಈಸ್ ದ ಮೇನ್ ಫೋಕಸ್ ಅಲ್ವಾ. ಫುಲ್ ಚೆನ್ನಾಗಿ ಓದಲೇಬೇಕು ಅಂತ ಅಂದ್ಕೊಂಡು ಕಷ್ಟಪಟ್ಟು ಓದಿ ಇಂಟರ್ನಲ್ಸಲ್ಲೆಲ್ಲ ಒಳ್ಳೆ ಮಾರ್ಕ್ಸ್ ತೆಗೆದುಬಿಟ್ಟು ಬೆಳಗ್ಗೆ ಸಂಜೆ ಎಲ್ಲ ಚೆನ್ನಾಗಿ ಓದಿ ಇಂಟರ್ನಲ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದುಬಿಟ್ಟು ಎಕ್ಸ್ಟರ್ನಲ್ಸಲ್ಲಿ ಡಬ್ಬ ಥರ ಮಾರ್ಕ್ಸ್ ತೆಗೆದುಬಿಟ್ಟು 8.85 CGPA ತೆಗೆದೆ ಫಸ್ಟ್ ಸೆಮ್ಮಲ್ಲಿ. ಸೆಕೆಂಡ್ ಸೆಮ್ಮಲ್ಲಿ ಇನ್ನೂ ಚೆನ್ನಾಗಿ ಓದಬೇಕು, ಇದು ಮಾಡಬೇಕು, ಚೆನ್ನಾಗಿ ಓದಲೇಬೇಕು, 9 ತೆಗಿಲೇಬೇಕು. ಬಿಕಾಸ್ ಮನೇಲಿ ಪ್ರೆಷರ್ ಅಂತೂ ಇತ್ತು ಗುರು. ನಮ್ಮ ಅಣ್ಣ 9.5 ಎಷ್ಟೆಷ್ಟು ತೆಗಿತಾವನೆ, ನಾನು ಇಲ್ಲಿ ಇನ್ನೂ 8.85ಗೆ ನಕ್ಬಿಟ್ರು ಎಲ್ಲರೂ. ಲಿಟ್ರಲಿ ಮನೇಲಿರೋರೆಲ್ಲ ನಕ್ಬಿಟ್ರು ನನ್ನ CGPA ನೋಡ್ಬಿಟ್ರು, 8.85 ಅಂತ. ಅದಕ್ಕೆ ಒಂಚೂರು ಅವಮಾನ ಎಲ್ಲ ಆಗ್ಬಿಟ್ಟು ಈ ಸಲ ಒಳ್ಳೆ CGPA ತೆಗಿಲೇಬೇಕು ಅಂತ ಅಂದ್ಬಿಟ್ಟು ಸೆಕೆಂಡ್ ಸೆಮ್ SGPA ಬಂದು 9.1. ಅದೊಂದೇ ಸಲ 9 ಎಬೋ ಬಂದಿರೋದು. ಸೊ ಸೆಕೆಂಡ್ ಇಯರಲ್ಲೂ ಕಷ್ಟಪಟ್ಟು ಒಂದು ರೇಂಜಿಗೆ CGPA ಮೇಂಟೈನ್ ಮಾಡಿದೆ. 9.1 SGPA, ಟೋಟಲ್ 8.9 CGPA ಏನೋ ಇತ್ತು. ಬಿಡುಗರು CGPA. ಸೆಕೆಂಡ್ ಇಯರಿಂದ ಐ ವಾಸ್ ಲೈಕ್, ಬರೀ ಓದಿದ್ರೆ, ಬರೀ CGPA ತೆಗೆದ್ರೆ ಕೆಲಸ ಕೊಡೋಲ್ಲ, ಅದು ದಡ್ತನ. ಸೊ ಅದಕ್ಕೆ ಎಕ್ಸ್ಟ್ರಾ ಏನಾದರೂ ಮಾಡಬೇಕು. ಲೈಕ್ ಎಲ್ಲರೂ ಆವಾಗ ವೆಬ್ ಡೆವಲಪ್ಮೆಂಟ್ ಕಲಿತಾಯಿದ್ರು. ಸೊ ನಾನು ಅದೇ ಕೋಡ್ ವಿತ್ ಹ್ಯಾರಿ ಆ ಥರ ಎಲ್ಲ ಯೂಟ್ಯೂಬ್ ಚಾನಲ್ಸ್ ನೋಡಿಬಿಟ್ಟು ನಾನು ವೆಬ್ ಡೆವಲಪ್ಮೆಂಟ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಏನು ಅಂದ್ಕೊಂಡಿದ್ದೆ ಅಂತಂದರೆ, ದಿ ಗ್ರೇಟ್ ಅನುಷಾ ಥಾಟ್, ವೆಬ್ ಡೆವಲಪ್ಮೆಂಟ್ ಮಾಡಿ ಅಲ್ಲಿಂದ ಒಂದು ಕೆಲಸ ತಗೋಬೋದು. ಬಟ್ ಕೆಲಸಕ್ಕೆ ಆ್ಯಪ್ಟಿಟ್ಯೂಡ್, DSA, ಪ್ರಾಜೆಕ್ಟ್ಸ್ ಅದೆಲ್ಲ ಗೊತ್ತಿರಲಿಲ್ಲ, ಇನ್ನೂ ದಡ್ಡಿನೇ. ಸೊ ಸೆಕೆಂಡ್ ಇಯರೆಲ್ಲ ಸುಮ್ಮನೆ ಹಂಗೆ ಬರೀ ವೆಬ್ ಡೆವಲಪ್ಮೆಂಟೇ ಕಲಿತಾಯಿದ್ದೆ. ಬರೀ ವೆಬ್ ಡೆವಲಪ್ಮೆಂಟ್ ಅಲ್ಲದೇ ಬೇರೆ ಅದೇ ಪ್ರಾಜೆಕ್ಟ್ಸ್ ರಿಲೇಟೆಡ್ ಇರುತ್ತಲ್ಲ
ಅದೇ ಥರ ಪ್ರಾಜೆಕ್ಟ್ಸ್ ಚೆನ್ನಾಗಿ ಮಾಡ್ತಿದ್ದೆ ಗುರು. ಈವನ್ ದ ಫಸ್ಟ್ ಇಂಟರ್ನಲ್ಸ್, ಸೆಕೆಂಡ್ ಇಂಟರ್ನಲ್ಸ್, DSA ಇಂಟರ್ನಲ್ಸಲ್ಲಿ ಫೇಲ್ ಆಗ್ತಿದ್ದಿದ್ರು ಪ್ರಾಜೆಕ್ಟ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಬಿಡ್ತಾಯಿದ್ದೆ. ಐ ವಾಸ್ ಲೈಕ್ ಹೆಂಗಿದ್ರು CGPA ಏನು ಮ್ಯಾಟರ್ ಆಗೋಲ್ಲ, ಒಂದು 7 ಇದ್ದರೆ ಸಾಕು ಅಂತ ಅಂದ್ಕೊಂಡು ಬರೀ ಪ್ರಾಜೆಕ್ಟ್ಸು ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ದೆ. ಆ್ಯಂಡ್ ದ್ಯಾಟ್ಸ್ ವೆನ್ ಐ ರಿಯಲೈಸ್ಡ್ DSA ಓದಬೇಕು. ಈ ದಡ್ಡಿಗೆ ಒಂದು ಫ್ರೆಂಡ್ ಇದ್ದಾರೆ. ಆ ಫ್ರೆಂಡು ತುಂಬ ಚೆನ್ನಾಗಿ ಓದ್ತಾರೆ. ಆ ಫ್ರೆಂಡು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಿಂದನೇ DSA ಓದೋಕ್ಕೆ ಸ್ಟಾರ್ಟ್ ಮಾಡೋರೆ. ಅವರು ಹೇಳಿದ್ರು ನಮಗೆ, ಗುರು DSA ಓದಬೇಕು ಅಂತ. ದ್ಯಾಟ್ ಈಸ್ ವೆನ್ ಐ ವಾಸ್ ಲೈಕ್ ಓಕೆ. ಸೊ ದ್ಯಾಟ್ಸ್ ವೆನ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ಲೈಕ್ ಆ್ಯಪ್ಟಿಟ್ಯೂಡ್ ಓದಬೇಕು, DSA ಓದಬೇಕು, ಪ್ರಾಜೆಕ್ಟ್ಸ್ ಮಾಡಬೇಕು, ರೌಂಡ್ಸ್ ಕ್ಲಿಯರ್ ಮಾಡಬೇಕು, ಆಮೇಲೆ HR ರೌಂಡ್ಗೆ ಹೋಗ್ಬಿಟ್ಟು ಆ ಥರ. ದ್ಯಾಟ್ ಈಸ್ ಹೌ ವಿ ಗೆಟ್ ಅ ಜಾಬ್. ಆವಾಗ ಅರ್ಥ ಆಯಿತು ನನಗೆ ಫುಲ್. ಆವಾಗ ಲೈಕ್ ನಾನು ಜಾಸ್ತಿ ರಿಸರ್ಚ್ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಜಾಸ್ತಿ ಯೂಟ್ಯೂಬ್ ವೀಡಿಯೋಸ್ ನೋಡ್ತಾಯಿದ್ದೆ, ಜಾಸ್ತಿ ಇನ್ಸ್ಟಾದಲ್ಲೂ ಬರೀ ಟೆಕ್ ರಿಲೇಟೆಡ್ಡೇ ನೋಡ್ತಾಯಿದ್ದೆ. ಆ ಥರ ನೋಡಿ ಐ ಫಿಗರ್ಡ್ ಇಟ್ ಔಟ್. ಬಟ್ ಮೇನ್ ಕ್ವೆಶನ್ ಇಸ್ ಕಾಲೇಜ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೆ. ಸೊ ಫಸ್ಟ್ಲಿ ವೆನ್ ಐ ರಿಯಲೈಸ್ಡ್ ನಾನು DSAನ ಕಲಿಬೇಕು, ನನಗೆ DSA ಕಲಿಯೋಕ್ಕೆ ಟೈಮ್ ಬೇಕು, ಈ ದಡ್ಡಿಗೆ DSA ಕಲಿಯೋಕ್ಕೆ ಟೈಮ್ ಬೇಕು ಅಂತ ಅಂದರೆ ಕಾಲೇಜ್ನ ಮ್ಯಾನೇಜ್ ಮಾಡಲೇಬೇಕು. ಸೊ ನಾನೇನು ಮಾಡ್ತಾಯಿದ್ದೆ ಅಂತ ಅಂದರೆ ಕಾಲೇಜಲ್ಲಿ ರೆಕಾರ್ಡ್ಸು, ಅಸೈನ್ಮೆಂಟ್ಸು, ಅದಲ್ಲದೆ ಪ್ರಾಜೆಕ್ಟ್ ಅಲ್ಲದೆ ಪ್ರೆಸೆಂಟೇಷನ್ ಅಂತೆ, ಅದು ಇದು ಏನೇನೋ ಇರ್ತಿತ್ತು. ಕಾಲೇಜ್ ವರ್ಕ್ ಬರೋದನ್ನೆಲ್ಲ ಕಾಲೇಜಲ್ಲೇ ಮುಗಿಸ್ತಿದ್ದೆ. ನಾನು ಯಾವತ್ತು ಕಾಲೇಜಿಗೆ ಹೋಗ್ತೀನಿ ಲೈಕ್ 1 ವೀಕಲ್ಲಿ ನಾನು ಕಾಲೇಜ್ಗೆ 3 ಡೇಸ್ ಮಾತ್ರ ಕಾಲೇಜ್ಗೆ ಹೋಗ್ತಾಯಿದ್ದೆ. ಬಿಕಾಸ್ ನಮಗೆ ಕಾಲೇಜು 9 to 4 ಪಕ್ಕ ಇರ್ತಾಯಿತ್ತು. 9 to 4 ನಾವು ಹೊರಗಡೆ ಹೋಗೋಂಗಿಲ್ಲ. ಲೈಕ್ ನಾವು ಹೊರಗಡೆ ಹೋಗೋಕ್ಕಾಗಲ್ಲ ಗುರು ನಮ್ಮ ಕಾಲೇಜಲ್ಲಿ. ಅದಕ್ಕೋಸ್ಕರ ಲೈಕ್ 9 to 4ವರೆಗೂ ಕ್ಲಾಸಸ್ ಇರುತ್ತೆ, ಅದನ್ನು ಅಟೆಂಡ್ ಮಾಡಲೇಬೇಕು. ಸೊ ನಾನೇನು ಮಾಡ್ತಾಯಿದ್ದೆ ಅಂತ ಅಂದರೆ ವಾರದಲ್ಲಿ 3 ದಿನ ಯಾವಾಗ ಲ್ಯಾಬ್ ಇರುತ್ತೆ ಆವತ್ತೆಲ್ಲ ಕಾಲೇಜ್ಗೆ ಹೋಗೋದು. ಯಾವತ್ತು ಲ್ಯಾಬ್ ಇರಲ್ಲ ಆವತ್ತೆಲ್ಲ ಮನೇಲೇ ಕೂತ್ಕೊಂಡು DSA ಓದೋದು. ಇದನ್ನು ಮಾಡ್ತಿದ್ದೆ ನಾನು. ಆ್ಯಂಡ್ ಯಾವಾಗೆಲ್ಲ ಇಂಟರ್ನಲ್ಸ್ ಇರುತ್ತೆ ಆ ಇಂಟರ್ನಲ್ಸ್ಗೆ 1 ತಿಂಗಳು ಮುಂಚೆನೇ ಎಲ್ಲ ಓದ್ತಾ ಇರಲಿಲ್ಲ. ಇಂಟರ್ನಲ್ಸ್ಗೆ 2 ದಿನ ಲೈಕ್ ಇಂಟರ್ನಲ್ಸ್ ಹಿಂದಿನ ದಿನ ರಾತ್ರಿ ಓದಿದ್ರೆ ಸತ್ತೋದಂಗೆ ಆಗುತ್ತೆ. ಇಂಟರ್ನಲ್ಸ್ಗೆ 2-3 ದಿನ ಮುಂಚೆ ಓದಿದ್ರೆ ವಿಲ್ ಬಿ ಫೈನ್, ಒಂದು ರೇಂಜು ಒಳ್ಳೆ ಮಾರ್ಕ್ಸ್ ತೆಗಿತೀವಿ ಅಲ್ವಾ. ಸೊ ಅದೇ ಥರ ಇಂಟರ್ನಲ್ಸ್ಗೆ 2-3 ದಿನ ಹಿಂದೆ ಅನ್ನಂಗೆ ಓದ್ತಾಯಿದ್ದೆ. ಅದಾದಮೇಲೆ ಇಂಟರ್ನಲ್ಸ್ ಮುಗಿದ್ಮೇಲೆ 1 ದಿನ ಬ್ರೇಕ್ ಅಂತೂ ಮ್ಯಾಂಡೇಟರಿ ಬ್ರೇಕ್ ತಗೊಂಡು ಅದಾದಮೇಲೆ ಮತ್ತೆ DSA ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಇದೇ ಥರ ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್ ಎಲ್ಲ, ಸೆಕೆಂಡ್ ಅಲ್ಲ ಥರ್ಡ್, ಫೋರ್ತ್, ಫಿಫ್ತ್ ಸೆಮ್ ಎಲ್ಲ ಇದೇ ಥರ ಮಾಡಿದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್, ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್ ನಾನೆಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ. ನಾನು ಮೂವೀಸ್ ನೋಡ್ತಾ ಇರಲಿಲ್ಲ. ನಾನು ವೆಬ್ ಸೀರೀಸ್ನ ನೋಡೋದನ್ನು ಬಿಟ್ಬಿಟ್ಟಿದ್ದೆ. ಆ್ಯಂಡ್ ನಾನು ನೋಡ್ತಿದ್ದಿದ್ದು ಒಂದೇ ಆ್ಯನಿಮೆನೂ ದಿನಕ್ಕೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಫುಲ್ ಓದ್ಬಿಟ್ಟು ರಾತ್ರಿ 1 ಎಪಿಸೋಡ್ ಆ್ಯನಿಮೆ ನೋಡ್ತಿದ್ದೆ. ಮ್ಯಾಂಡೇಟರಿಯಾಗಿ ನೋಡ್ತಾಯಿದ್ದೆ. ಬಿಕಾಸ್ ಇಡೀ ದಿನ ಆ್ಯನಿಮೆ ನೋಡೋಕ್ಕೆ, ಅದಕ್ಕೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಓದ್ಬಿಟ್ಟು ರಾತ್ರಿ 1 ಎಪಿಸೋಡ್ ಆ್ಯನಿಮೆ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಇದೇ ಥರ ಬೆಳಿಗ್ಗೆಯಿಂದ ರಾತ್ರಿ ತನಕ ಆ್ಯಕ್ಚುಲಿ ಓದ್ತಿದ್ದೆ. ಬಿಕಾಸ್ ಅವಮಾನ ಜಾಸ್ತಿ ಆಗ್ತಿತ್ತು ನನಗೆ. ಆ್ಯಂಡ್ ನಾನು ನೋಡೋಕ್ಕೂ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಮೇ ಬಿ ಐ ಡೋಂಟ್ ನೋ, ಬಟ್ ಲೈಕ್ ನಾನು ನೋಡೋಕ್ಕಂತೂ ಡಿಪ್ರೆಸ್ಡಾಗಿ ಏನೋ ಆಗ್ಬಿಟ್ಟೈತೆ ಲೈಫಲ್ಲಿ ಅನ್ನೋರಂಗೆ ಕಾಣ್ತಿದ್ದೆ. ಬಿಕಾಸ್ ಈಗಲೂ ನನ್ನ ಕಣ್ಣೆಲ್ಲ ನೋಡಿದ್ರೆ ನಿದ್ದೆನೇ ಮಾಡ್ತಾ ಇರೋರಂಗೆ ಕಾಣ್ತೀನಿ. ಆವಾಗಲೂ ನಿದ್ದೆ ಮಾಡ್ತಿದ್ದೆ, ಬಟ್ ಬೆಳಿಗ್ಗೆಯಿಂದ ರಾತ್ರಿ ತನಕ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ನಲ್ಲ, ಅದಕ್ಕೆ ಕಣ್ಣೆಲ್ಲ ಫುಲ್ ಸ್ಟ್ರೆಸ್ಡಾಗಿ ಕಾಣ್ತಿತ್ತು. ಆ್ಯಂಡ್ ನೀವು ಓದ್ತಾ ಇದ್ದೀರಾ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಕಣ್ಣಾಕ್ಬಿಡ್ತಾರೆ. ಆಮೇಲೆ ನೀವು ಓದೋದು ನಿಲ್ಲಿಸ್ಬಿಡ್ತೀರ. ನಾನು ಅದನ್ನು ಎಷ್ಟೊಂದು ಸಲ ಮಾಡಿದ್ದೀನಿ, ನಂಗೆ ಆ ಥರ ಎಷ್ಟೊಂದು ಸಲ ಆಗಿದೆ. ಅದಕ್ಕೆ ನಾನು ಅದನ್ನು ನಂಬ್ತೀನಿ. ಓಕೆ, ಸೊ ಕಾಲೇಜಲ್ಲಿ ಬರೀ ಕಾಲೇಜ್ ಕೆಲಸನೇ ನೋಡ್ಕೊಳ್ಳಿ. ಮನೆಗೆ ಬಂದಮೇಲೆ ಶಿಸ್ತಾಗಿ ಕುತ್ಕೊಂಡು ಓದಿ. ಫೋನ್ನ ಸ್ವಿಚ್ ಆಫ್ ಮಾಡಿಡಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ಫೋನ್ ಸ್ವಿಚ್ ಆಫ್ ಮಾಡಿಡ್ತಿದ್ದೆ. ಬಿಕಾಸ್ ನಂಗೆ ಇರೋದೇ ಒಬ್ಬಳು ಫ್ರೆಂಡು, ಅವಳು ಮೆಸೇಜ್ ಹಾಕಲ್ಲ. ಇನ್ನೇನು ನಾವೇ ಮರ್ಯಾದೆ ಬಿಟ್ಟು ಅವಳಿಗೆ ಮೆಸೇಜ್ ಹಾಕಬೇಕು.
ಅದಕ್ಕೋಸ್ಕರ ಬೆಳಿಗ್ಗೆಯಿಂದ ರಾತ್ರಿ ತನಕ ಸ್ವಿಚ್ ಆಫು. ಲ್ಯಾಪ್ಟಾಪಲ್ಲಿ ಓದ್ಕೋತಿದ್ದೆ. ಲ್ಯಾಪ್ಟಾಪಲ್ಲಿ ವಾಟ್ಸಪ್ಪಿಗೆ ಮಾತ್ರ ಲಾಗಿನ್ ಆಗ್ತಾ ಇರಲಿಲ್ಲ ಅಷ್ಟೇ. ಬೆಳಗ್ಗೆಯಿಂದ ರಾತ್ರಿ ತನಕ ಐ ಕ್ಯಾನ್ ಈವನ್ ಶೋ ಯು ದ ಹಿಸ್ಟ್ರಿ. ಲೈಕ್ ನನ್ನ ಲ್ಯಾಪ್ಟಾಪಲ್ಲಿ ಹಿಸ್ಟ್ರೀಸ್ ಇದೆ. ಹಿಸ್ಟ್ರಿ ಸರ್ಚ್ ನೋಡಿದ್ರೆ ಬರೀ DSA ಐ ಕ್ವೆಶನ್ಸು, ಅದು ಇದು ಪ್ರಾಜೆಕ್ಟ್ಸ್ ರಿಲೇಟೆಡು, ಅದು ಇದು ಬರೀ ಇಂಥವೇ. ಬೆಳಿಗ್ಗೆಯಿಂದ ರಾತ್ರಿ ತನಕ ಬರೀ ಅದನ್ನ ನೋಡಿದಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ಓದ್ತಿದ್ದೀನಿ. ಆ್ಯಂಡ್ ದೆನ್ ಮನೇಲೂ ಸ್ವಲ್ಪ ಒಳ್ಳೆ ಮರ್ಯಾದೆ ಇರ್ತಿತ್ತು. ಬಿಕಾಸ್ ಮಾರ್ಕ್ಸು ಚೆನ್ನಾಗಿ ತೆಗಿತಾಯಿದ್ದೆ. CGPA ನಾನು ವಿಡಿಯೋ ಅಲ್ವಾ, ಸ್ವಲ್ಪ ಈಸಿನೇ. ಆ್ಯಂಡ್ ಮಾರ್ಕ್ಸ್ ಚೆನ್ನಾಗಿ ತೆಗಿತಿದ್ದೆ ನಾನು. ಎಕ್ಸಾಮಿಂದ ದಿನ ಮಾತ್ರ ಸಖತ್ತಾಗಿ ಓದ್ಬಿಡ್ತಿದ್ದೆ. ಅದಲ್ಲದೆ ನನ್ನ ಫೋನಲ್ಲಿ ಬೇಕಿದ್ದರೆ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದಾಗ ಮತ್ತೆ ಒಂದು 3-4 ನಿಮಿಷ ಯೂಸ್ ಮಾಡಿಬಿಟ್ಟು ಮತ್ತೆ ಸ್ವಿಚ್ ಆಫ್ ಮಾಡಿ ಮಲ್ಕೊಬಿಡ್ತಿದ್ದೆ. ಸೊ ಒಂದು 3-4 ಮಿನಿಟ್ಸ್ ಅಷ್ಟೇ ಇರ್ತಿತ್ತು ವಾಚ್ ಹಾರ್ಸ್. ಬರೀ 3-4 ಮಿನಿಟ್ಸ್ ಅಷ್ಟೇ ಇರ್ತಿತ್ತು. ಐ ಕ್ಯಾನ್ ಈವನ್ ನಂಗೆ ಅದ್ರದ್ದು ಸ್ಕ್ರೀನ್ಶಾಟ್ ಸಿಕ್ಕಿದ್ರೆ ಹಾಕ್ತೀನಿ, ಬಿಕಾಸ್ ನೀವು ನನಗೆ ನಂಬಲ್ಲ ಅದಕ್ಕೆ. ಆ್ಯಂಡ್ ಅಪಾರ್ಟ್ ಫ್ರಮ್ ಆಲ್ ದಿಸ್ ಥಿಂಗ್ಸ್, it's all about sacrifice. Especially for me, it was about sacrifice. Like ನಾನು ಎಷ್ಟು ಕೆಲವೊಂದು ಸಲ ಫ್ರೆಂಡ್ಸ್ ಕರೀತಿದ್ರು, ಫ್ರೆಂಡ್ಸ್ ಎಲ್ಲ ಒಂದೊಂದು ಕಡೆ ಜಾಗಕ್ಕೆ ಹೋಗ್ಬಿಟ್ಟು, ಟ್ರಿಪ್ಗೆ ಹೋಗ್ಬಿಟ್ಟು, ಅಲ್ಲಿ ಇಲ್ಲಿಗೆ ಹೋಗ್ಬಿಟ್ಟು ಎಂಜಾಯ್ ಮಾಡಿಕೊಂಡು ಫೋಟೋಸ್ ತೊಗೊಂಡು ವೀಡಿಯೋಸ್ ಮಾಡ್ಕೊಂಡು ಸ್ಟೋರಿಗೆಲ್ಲ ಹಾಕ್ತಾರೆ. ಅದನ್ನೆಲ್ಲ ನೋಡ್ಬಿಟ್ಟು ಚೆನ್ನಾಗಿ ಉರಿದೋಗ್ತಿತ್ತು ನನಗೆ. ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಯಾರನ್ನೂ ಫಾಲೋನೇ ಮಾಡ್ತಾ ಇರಲಿಲ್ಲ. ನಂಗೆ ಇಷ್ಟನೂ ಇರಲಿಲ್ಲ. ಆ್ಯಂಡ್ ಇನ್ಸ್ಟಾನೂ ಯೂಸ್ ಮಾಡ್ತಾ ಇರಲಿಲ್ಲ, ವಾಟ್ಸಪ್ಪು ಯೂಸ್ ಮಾಡ್ತಾ ಇರಲಿಲ್ಲ. ಆ ಥರ ಯಾರ್ಯಾರು ಹೋಗ್ಬಿಟ್ಟು ಟ್ರಿಪ್ಪದು, ಅಲ್ಲಿಗೋಗಿರೋದು ಇಲ್ಲಿಗೋಗಿರೋದು ಫೋಟೋಸ್ ವೀಡಿಯೋಸ್ ಹಾಕ್ತಾರೆ, ಅವ್ರ ನಂಬರ್ನೂ ಸೇವ್ ಮಾಡ್ತಿರಲಿಲ್ಲ ಅಷ್ಟೇ. ಇವಾಗಲೂ ನನ್ನ ಕಾಂಟ್ಯಾಕ್ಟಲ್ಲಿ ಒಂದು 10-20 ಜನ ಅವರೇ ಅಷ್ಟೇ. ಸಚ್ ಅ ಪ್ರೈವೇಟ್ ಪರ್ಸನ್. ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್, ಡೋಂಟ್ ಚೀಟ್ ಯುವರ್ ಸೆಲ್ಫ್. ನಾನು ಇವತ್ತಿನ ದಿನ ಏನು ಓದಬೇಕು ಅನ್ನೋದನ್ನ ಬೆಳಗ್ಗೆ ಡಿಸೈಡ್ ಆದರೆ ರಾತ್ರಿ ಎಷ್ಟರೊಳಗೆ ಓದಿರ್ತಿದ್ದೆ. ರಾತ್ರಿ ಮಲ್ಕೊಳ್ಳುವಾಗ್ಲೂ ಐ ಯೂಸ್ ಟು ಥಿಂಕ್ ನಾನು ಎಷ್ಟು ಓದಿದ್ದೀನಿ, ನನ್ನ ಕೈಲಿ ಎಷ್ಟು ಪ್ರಾಬ್ಲಮ್ಸ್ ನಾನು ಓನಾಗಿ ಸಾಲ್ವ್ ಮಾಡೋಕ್ಕಾಗುತ್ತೆ, ChatGPT ಯೂಸ್ ಮಾಡ್ತೇನೆ, ನಾನು ಎಷ್ಟು ಇಂಪ್ರೂವ್ ಆಗ್ತಾಯಿದ್ದೀನಿ ಅಥವಾ ಏನು ಪ್ರಾಬ್ಲಮ್ ಮಾಡ್ಕೋತಾ ಇದ್ದೀನಿ, ಎಲ್ಲದನ್ನು ನನಗೆ ನಾನೇ ಮಾತಾಡ್ಕೋತಿದ್ದೆ. ಬಿಕಾಸ್ ಐ ವಾಸ್ ಎವ್ರಿಥಿಂಗ್ ಫಾರ್ ಮೈ ಸೆಲ್ಫ್, ಲಿಟ್ರಲಿ ಫ್ರಮ್ ಪಾಸ್ಟ್ 3 years at least. ಅದಕ್ಕೋಸ್ಕರ it was personal for me. It was very personal for me. I had to get into that one particular company. ನಾವು ಗೊತ್ತಲ್ಲ ಐ ಮೀನ್, ಓಕೆ ಗುರು, ಕಾನ್ಸೆಪ್ಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎಕ್ಸಾಮ್ಸ್ ಟೈಮಲ್ಲಿ ಓದೋಕ್ಕಾಗಲ್ಲ. ಎಕ್ಸಾಮ್ಸ್ ಟೈಮ್ ಇರೋದೇ ಹಂಗೆ, ಕೊಟ್ಟಿರೋದೇ ಕಡಿಮೆ ಟೈಮು. ಜಾಸ್ತಿ ಟೈಮ್ ಕೊಟ್ಟಿದ್ರೂ ನಾವು ಓದೋಕ್ಕಾಗಲ್ಲ. ಸೊ ಎಕ್ಸಾಮ್ಸ್ ಟೈಮಲ್ಲಿ ನಾನು DSA ಓದ್ತಾ ಇರಲಿಲ್ಲ. ಬಟ್ ದೀಸ್ ವೀಡಿಯೋಸ್ 1 hour ವೀಡಿಯೋಸ್ ಆಫ್ ಆ್ಯಂಡ್ರಾಯ್ಡ್ ಡೆವಲಪ್ಮೆಂಟ್, 1 hour ವೀಡಿಯೋಸ್ ಆಫ್ ವೆಬ್ಸೈಟ್ ಡೆವಲಪ್ಮೆಂಟ್, ಅದೇ ಥರ ಬೇರೆ ವೀಡಿಯೋಸ್ ಇರುತ್ತೆ. ಎವ್ರಿಥಿಂಗ್ ರಿಲೇಟೆಡ್ ಟು ಡೆವಲಪ್ಮೆಂಟ್. ಆ ಥರ ವೀಡಿಯೋಸ್ನ ನೋಡ್ತಾಯಿದ್ದೆ. ಇನ್ನು ಮಿಕ್ಕಿದ ಟೈಮಲ್ಲಿ ಓದ್ತಾಯಿದ್ದೆ. ಎಕ್ಸಾಮ್ಸಿಗೆ ಓದ್ಕೊಳೋದು ಬರೀತಾಯಿದ್ದೆ. ಆ ಎಕ್ಸಾಮ್ ಫೇಸಲ್ಲಿ ಆ ಥರ ಮಾಡ್ತಾಯಿದ್ದೆ. ಬಿಕಾಸ್ ಕಂಪ್ಲೀಟಾಗಿ ಓದೋದು ನಿಲ್ಲಿಸ್ಬಿಡೋಕ್ಕಾಗಲ್ಲ, ಪ್ರಿಪೇರ್ ಆಗೋದಕ್ಕೂ ನಿಲ್ಲಿಸ್ಬಿಡೋಕ್ಕಾಗಲ್ಲ, ಕಂಪ್ಲೀಟಾಗಿ ಓದೋಕ್ಕೂ ಆಗೋಲ್ಲ ಎಕ್ಸಾಮ್ ಟೈಮಲ್ಲಿ. ಐ ಮೀನ್ ಕಂಪ್ಲೀಟಾಗಿ ಪ್ಲೇಸ್ಮೆಂಟ್ ಪ್ರಿಪೇರ್ ಆಗೋಕ್ಕಾಗಲ್ಲ ಎಕ್ಸಾಮ್ ಟೈಮಲ್ಲಿ. ದಟ್ಸ್ ವೈ ಐ ಯೂಸ್ ಟು ಡೂ ದ್ಯಾಟ್. ಅಷ್ಟೆ.